ಭಾಳ ಗಂಭೀರವಾದಂಥ ಒಂದು ಸುದ್ದಿ ಆಗಿತ್ತದು. ಈ ಏನು ಡ್ರಗ್ಸ್ಗಳು ಮೈಸೂರಿನಲ್ಲೇ ಅದು ಉತ್ಪಾದಿಸ್ತಾ ಇರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಇಂಥ ಒಂದು ಚಟುವಟಿಕೆಗಳು ನಮ್ಮ ನಗರದಲ್ಲೇ ಆಗ್ತಾ ಇರೋದು ಭಾಳ ಗಂಭೀರ. ನಾವು ಕೂಡ ಕೇಂದ್ರದ ಒಂದು ಗೃಹ ಸಚಿವಾಲಯ ಮಂತ್ರಾಲಯಕ್ಕೆ ಇದು ಗಮನಕ್ಕೆ ತರ್ತೀವಿ ಮತ್ತು ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ. ಮತ್ತು ಇಂಥ ಚಟುವಟಿಕೆಗಳು ಯಾವುದೇ ಕಾರಣಕ್ಕೆ ಇಡೀ ಭಾರತದಲ್ಲಿ ಎಲ್ಲೂ ಸಹ ಆಗಬಾರ್ದು ಮತ್ತು ಇದು ನಿಜಕ್ಕೂ ಸಮಾಜಕ್ಕೆ ಒಂದು ನೆಗೆಟಿವ್ ಆದಂಥ ಇಂಪ್ಯಾಕ್ಟ್ ಆಗುತ್ತೆ ಅಂತಲೂ ಕೂಡ ನಾವು ಅಲ್ಲಿ ಮಂಡಿಸುವಂಥದ್ದು ಕೆಲಸವನ್ನು ಮಾಡ್ತೀವಿ. ಪೊಲೀಸರು ಗೊತ್ತಾಗಲಿಲ್ಲ ಸರ್ ಅಂತ, ರಿಂಗ್ ರೋಡ್ ಪಕ್ಕದಲ್ಲಿ ನಡೀತಾ ಇರೋ ಶೆಡ್ಲಲ್ಲಿ ನಡೀತಾ ಇರುತ್ತೆ. ಮೈಸೂರು ಪೊಲೀಸರು ಗೊತ್ತಾಗಲ್ಲ, ಮಹಾರಾಷ್ಟ್ರ ಪೊಲೀಸರು ಗೊತ್ತಾಗುತ್ತೆ ಅನ್ನೋದಾದರೆ ಇಲ್ಲಿ ಪೊಲೀಸರು ಯಾವ ರೀತಿ ವ್ಯವಸ್ಥೆ ಇದೆ ಸರ್ ಅಂತ ನೋಡಿ. ಪೊಲೀಸ್ನವ್ರಿಗೆ ಅವ್ರದ್ದೇ ಆದಂಥ ಒತ್ತಡಗಳಿರುತ್ತೆ, ಅದು ಸಹಜ. ಆದರೆ ಇಲ್ಲಿ ಇಂಥ ಒಂದು ಗಂಭೀರವಾದಂಥ ಪ್ರಕರಣಗಳನ್ನು ಅವರು ಪರಿಗಣಿಸಬೇಕಾಗಿರೋದು ಯಾವತ್ತೂ ಕೂಡ ಅವರ ಒಂದು ಜವಾಬ್ದಾರಿ. ಇಲ್ಲಿ ನಾವು ನೋಡಿದ್ದೀವಿ ಇಂಥ ಒಂದು ಡ್ರಗ್ಸ್ದು ಬರೀ ಇಲ್ಲಲ್ಲ, ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಎಷ್ಟೋ ದೂರುಗಳು ಬರ್ತಾ ಇದ್ದಾವೆ. ಈ ಸೊಲ್ಯೂಷನ್ನು ಏನೇನೋ ನಮಗೇನು ಗೊತ್ತದು, ಡ್ರಗ್ಸ್ಗಳ್ದಿದೆ ಏನೇನೋ ನಡೀತಾ ಇರುತ್ತೆ ಅಂತ ಬಂದು ಹೇಳ್ತಾ ಇರ್ತಾರೆ. ಅದೆಲ್ಲನೂ ಕೂಡ ಕೆಲವು ಪಾರ್ಕ್ಗಳು ಆ ಡ್ರಗ್ಸ್ ಹೆಸರಿನಲ್ಲೇ ನಾಮಕರಣ ಮಾಡಿಬಿಟ್ಟಿದ್ದಾರೆ ಸ್ಥಳೀಯರು. ಇಂಥ ಒಂದು ವ್ಯವಸ್ಥೆ ಇರುವಾಗ ಮೈಸೂರಲ್ಲಿ ಇದೆಲ್ಲ ಭಾಳ ಗಂಭೀರ. ಆಗಲೇ ಇದರ ಬಗ್ಗೆ ನಾವು ಮಾತಾಡಿದ್ದೀವಿ. ಇದು ಸೂಕ್ತವಾದಂಥ ಕ್ರಮ ನಮ್ಮ ಏನು ಶಕ್ತಿ ಮಿತಿಯಲ್ಲಿ ನಾವೇನು ಮಾಡ್ಬೋದು ಕೇಂದ್ರದಿಂದ ಅದು ಮಾಡ್ತೀವಿ. ಆದರೆ ಸ್ಥಳೀಯವಾಗಿ ನಿಮ್ಗೆ ಗೊತ್ತಿದೆ, ಪೊಲೀಸ್ ಇಲಾಖೆ ಈ ಒಂದು ರಾಜ್ಯ ಸರ್ಕಾರದ ಒಂದು ಹೊಣೆ. ಅವರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಕ್ತಿ ತುಂಬಿಸ್ಬೇಕಾಗಿದೆ. ಪೊಲೀಸ್ನವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಡಬೇಕಾಗಿದೆ. ಅವರ ಒಂದು ಏನು ವ್ಯವಸ್ಥೆ ಇದೆ ಅದರಲ್ಲಿ ಇನ್ನೂ ವಿಶ್ವಾಸ ತುಂಬಿಸಿ, ಇನ್ನೂ ಶಕ್ತಿ ತುಂಬಿಸಿ ಅವ್ರಿಗೆ ಒಳ್ಳೆಯ ಸೌಲಭ್ಯ ಕೊಟ್ಟು ಇಂಥ ಒಂದು ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡೋ ದೃಷ್ಟಿಯಲ್ಲಿ ಅವ್ರಿಗೆ ಎಲ್ಲ ರೀತಿಯ ಒಂದು ಟೆಕ್ನಾಲಜಿ ಕೊಡಬೇಕಾಗಿರೋದು ಅತ್ಯವಶ್ಯ. ನಾನು ಪೊಲೀಸಲ್ಲ, ಇಂಥ ಎಲ್ಲ ತನಿಖೆ ಮಾಡಬೇಕಾಗಿರೋದು ಸಂಸ್ಥೆಗಳಿದ್ದಾವೆ. ಅವ್ರು ಏನು ನಮಗೆ ಅವರ ಸಲಹೆ ಅಥವಾ ಅವರ ಒಂದು ಫೈಂಡಿಂಗ್ಸ್ ಪ್ರಕಾರ ನಾವು ನಿಮಗೆ ಬಂದು ಮಾತಾಡ್ಬೋದು. ಅದು ಅದು ಬರೋವರೆಗೂ ನಾನು ಯಾವುದೇ ರೀತಿಯ ಘೋಷಣೆ ಮಾಡೋಕ್ಕಾಗಲ್ಲ. ಇದು ಒಂದೇ ಪ್ರಕರಣ ಅಲ್ಲ, ತಾವೇ ಗಮನಿಸಿದ್ದೀರಪ್ಪ ಮಾಧ್ಯಮದ ಮಿತ್ರ. ನಮ್ಮ ಉದಯಗಿರಿ ಠಾಣೆಯಲ್ಲಿ ಏನು ನಡೀತು, ನಂತರ ನರಸಿಂಹರಾಜಲ್ಲಿ ದಿನನಿತ್ಯ ನಮಗೆ ಕಂಪ್ಲೇಂಟ್ ಬರುತ್ತೆ. ಸುತ್ತಮುತ್ತ ಇದು ಕಾಲೇಜ್ಗಳಲ್ಲಿ ಇದರ ಒಂದು ಮಾರಾಟ ನಡೀತಾ ಇದೆ ಡ್ರಗ್ಸ್ದು ಅಂತ ನಮಗೆ ದಿನನಿತ್ಯ ಶಾಸಕರ ಕಚೇರಿಗೂ ಬಹುಶಃ ಬರ್ತಾ ಇರ್ಬೋದು. ದಿನನಿತ್ಯ ಈಗ ದೂರುಗಳು ಬರ್ತಾ ಇದ್ದಾವೆ. ಹಿಂದೆ ಬರೀ ನರಸಿಂಹರಾಜಲ್ಲಿ ನಮ್ಮ ಎಲ್ಲ ಯೂನಿವರ್ಸಿಟಿಗಳು ಕಾಲೇಜ್ಗಳಲ್ಲಿ ಇದರ ಮಾರಾಟ ಆಗ್ತಾಯಿದೆ ಅಂತ ನಮಗೆ ದೂರುಗಳು ಬರ್ತಾ ಇದೆ. ಇದು ಭಾಳ ಗಂಭೀರ. ಕೆಲವು ಸಂಸದರು ಕೂಡ ಈ ಒಂದು ವಿಷಯವನ್ನು ಎತ್ತಿದ್ದಾರೆ. ನಮ್ಮ ಮಂಗಳೂರು MP ಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಭಾಳ ಇದು ಗಂಭೀರ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ಭಾಳಷ್ಟು ಕಡೆ ಇದನ್ನ ಮಂಡಿಸಿದ್ದಾರೆ. ಇದು ಇಂಟರ್ ಸ್ಟೇಟು ಇಂಟರ್ ಡಿಸ್ಟ್ರಿಕ್ಟು ಇದೆಲ್ಲನೂ ಕೂಡ ಇದು ಇರುವಂಥ ಸಂಸ್ಥೆಗಳು ತನಿಖೆ ಮಾಡಲಿ, ನಮಗೆ ಒಂದು ಮಾಹಿತಿ ಕೊಡಲಿ. ಅದರ ಪ್ರಕಾರ ನಾವು ಕ್ರಮ ತಗೊಳ್ಳೋಕ್ಕೆ ಸಿದ್ಧ. ನರಸಿಂಹರಾಜ ಕ್ಷೇತ್ರ ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಪೊಲೀಸಿಗೆ ಚೆನ್ನಾಗಿರುತ್ತೆ ಸರ್. ಆ ಕ್ಷೇತ್ರದಲ್ಲಿ ಈಗಲೂ ಕೂಡ ಟ್ರಾಫಿಕ್ ಅವರು ಯಾರು ಕೂಡ ಹೋಗಿ ಚೆಕ್ ಮಾಡೋದಿಲ್ಲ. ಸರಿಯಾದಂಥ ಪೊಲೀಸಿಗೆ ವ್ಯವಸ್ಥೆ ಆಗ್ತಾ ಇಲ್ಲ ಸರ್ ಸರಿಯಾಗಿ ನರಸಿಂಹರಾಜ ಕ್ಷೇತ್ರದಲ್ಲಿ. ನೀವು ಅಲ್ಲಿ ಇರುವಂಥದ್ದು ಸ್ಥಳೀಯ ನಾಯಕರು, ಸ್ಥಳೀಯ ಶಾಸಕರು, ಜೊತೆಗೆ ಇಲ್ಲಿ CM ನಮ್ಮ ಎಲೆಕ್ಷನಲ್ಲಿ ನೀವೇ ನೋಡಿದ್ರೆ ಇದು ತವರು ಕ್ಷೇತ್ರ ಪ್ರತಿಷ್ಠೆ ಇದೆಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಬರುತ್ತೆ. ಈ ಒಂದು ಸಮಯದಲ್ಲೂ ಸಹ ನೀವು ಎಲೆಕ್ಷನ್ ಇಲ್ಲದೇ ಇರೋ ಸಮಯದಲ್ಲಿ ಆ ಒಂದು ಗುಣಗಳು ಅಥವಾ ಆ ಒಂದು ಏನು ಒಳ್ಳೆಯ ಏನು ನಿರೂಪಣೆಯನ್ನು ರೂಪಿಸ್ತಾರೆ ಆ ಸಂದರ್ಭದಲ್ಲಿ ಅದು ಇವಾಗ ಅತಿ ಅವಶ್ಯ ಅವ್ರಿಗೆ. ಅದು ಒಂದು ಸವಾಲಾಗಿ ತಗೊಳ್ಳಿ. ಇದು ಪ್ರತಿಷ್ಠೆಯ ವಿಚಾರ ಅಂತ ನಮ್ಮ ಜಿಲ್ಲೆಯಲ್ಲಿ ಇಂಥ ಚಟುವಟಿಕೆಗಳು ನಡೆಯೋದಿಲ್ಲ. ನಮ್ಮ ಕೈಯಲ್ಲಿದೆ ಅಧಿಕಾರ, ಬಂದು ಇದನ್ನು ಬಗೆಹರಿಸ್ತೀವಿ ಅಂತ ಅವರು ಒಂದು ಸವಾಲಾಗಿ ತಗೊಳ್ಳಿ ಮತ್ತು ಮಾಡಲಿ. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬ್ಯಾಡ್ ಕಾಮೆಂಟ್ ಹಾಕೋದು ಎಲ್ಲ ನಡೀತಿದೆ ಸರ್. ಈಗ ಮಾಜಿ ಸಂಸದೆ ರಮ್ಯಾ ಅವ್ರಿಗೂ ಕೂಡ ಅಂತಹದ್ದೇ ಕೆಟ್ಟ ಕಾಮೆಂಟ್ಗಳನ್ನ ಹಾಕಿದ್ದಾರೆ ಸರ್. ದೂರು ಕೊಡ್ಲಿಕ್ಕೆ ಹೋಗ್ತಿದ್ದಾರೆ. ಯಾರು? ರಮ್ಯಾ ಮಾಜಿ ಸಂಸದೆ. ವಿಚಾರವಾಗಿ ಮಾತಾಡೋದ್ರ ಕಾರಣಕ್ಕೆ ದರ್ಶನ್ ಫ್ಯಾನ್ಸ್ಗಳು ರಮ್ಯಾ ಅವರ ಒಂದು ಟ್ವಿಟರ್ ಇರ್ಬೋದು ಪ್ರತಿಯೊಂದು ಎಲ್ಲರಿಗೂ ಕೂಡ ಕೆಟ್ಟದಾಗಿ ಕಾಮೆಂಟ್ ಹಾಕೋದು ಅಥವಾ ಅವ್ರ ವಿರುದ್ಧ ಮಾತಾಡೋದು ಇರುತ್ತಾ ಮಾಡ್ತಿದ್ದಾರೆ ಸರ್. ಈ ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ, ಇದನ್ನ ಎದುರಿಸಬೇಕಾಗಿದೆ. ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ. ಯಾಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ, ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ. ಬರೀ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಮುಖ ಕಾಣದೇ ಇರೋ ಕಾರಣಕ್ಕಾಗಿ ಏನೇನು ಬಂದಂಗೆ ಬರೆಯೋದು ಅಂಥದ್ದು ಅವಕಾಶ ಅಲ್ಲ.
ನಾವು ವಿದ್ಯಾಭ್ಯಾಸ ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ. ಸುಮ್ಮನೆ ದ್ವೇಷ ಅಥವಾ ಅಸೂಯೆಗಳು ವ್ಯಕ್ತಪಡಿಸೋದು ಸರಿಯಲ್ಲ. ಬ್ಯಾಕ್ ಬೋನ್ ಆಗಿರ್ತಾರಲ್ಲ ಸರ್, ಅವ್ರ ಹಿಂಬಾಲಕರಿಗೆ ಇರ್ತಾರಲ್ಲ ಸರ್, ಅವರು ಕೆಟ್ಟ ಕಾಮೆಂಟ್ ಮಾಡ್ತಾರೆ. ಅಂಥವ್ರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ ಸರ್? ಯಾವ ಅಭಿಮಾನಿಗಳಾಗ್ಬೋದು ಅಥವಾ ವಾಟೆವರ್ ಸರ್? ನೋಡಿ, ಎಲ್ಲರಿಗೂ ಕೂಡ ಈ ಒಂದು ಏನು ತನಿಖೆ ನಡೀತಾ ಇದೆ ಇವ್ರ ಕೇಸಲ್ಲಿ, ತನಿಖೆ ಮಾಡೋ ಸಂಸ್ಥೆಗೆ ಬಿಡಬೇಕು. ಇವತ್ತು ಅದು ನ್ಯಾಯಾಲಯದಲ್ಲಿರೋ ವಿಷಯ, ಅಲ್ಲಿ ನ್ಯಾಯಾಂಗ ಸರಿಯಾದಂಥ ಕ್ರಮಗಳು ತಗೋತಾರೆ. ಕಾನೂನು ಚೌಕಟ್ಟಿನಲ್ಲಿ ಇದರ ಎವಿಡೆನ್ಸ್ ಅಥವಾ ತನಿಖೆ ಪ್ರಕಾರ ಅದರ ಮೇರೆಗೆ ಅವರು ಕ್ರಮವನ್ನು ತಗೋತಾರೆ. ಆ ಸಂಸ್ಥೆಗಳಿಗೆ ಬಿಡಬೇಕಾಗಿರೋದು ಅತ್ಯವಶ್ಯ. ಯಾರು ಇದಕ್ಕೆ ನಮ್ಮ ಧ್ವನಿ ಅಥವಾ ನಮ್ಮ ಹೇಳಿಕೆಗಳು ಏನು ಅವಶ್ಯಕತೆ ಇಲ್ಲ. ಇರೋವಂಥದ್ದು ವ್ಯವಸ್ಥೆ ಇದ್ರ ಬಗ್ಗೆ ಕ್ರಮ ತಗೊಳ್ಳುತ್ತೆ. ಸರ್, ಕೊನೆಯದಾಗಿ ಸರ್, ಈ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗಲೂ ಕೂಡ ನಾನು ಕ್ಷಮೆ ಯಾಚಿಸಲ್ಲ ನಾಲ್ವಡಿ ಅವ್ರ ವಿಚಾರಕ್ಕೆ ಸಂಬಂಧ ಅಂತಹ ಹೇಳಿಕೆ, ನಾನು ಅವ್ರಿಗೆ ಘಾಸಿಯಾಗುವಂಥ ಹೇಳಿಕೆನ ನಾನು ನೀಡಿಲ್ಲ ಅಂತ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಸರ್. ಈಗ ಭಾಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜನರಿಗೂ ಕೂಡ ಇಲ್ಲಿ ಇರುವಂಥದ್ದು ಬಹುತೇಕ ಜನಸಂಖ್ಯೆಯ ಅಭಿಪ್ರಾಯ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಜನರಿಗೆ ಅವ್ರಿಗೆ ಉತ್ತರ ಕೊಡ್ತಾರೆ. ಈ ವಿಷಯವನ್ನು ಸ್ಥಳೀಯರು ಭಾಳ ಭಾವನಾತ್ಮಕವಾದಂಥ ವಿಷಯ. ನಾನು ಈಗಲಾಗಲೇ ಹೇಳಿದ್ದೀನಿ, ನಾಯಕತ್ವ ಇದ್ದರೆ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ, ನೀವು ಹೋಲಿಕೆ ಮಾಡೋಕ್ಕಲ್ಲ. ನಾನು ಕೂಡ ಯಾವುದೇ ಒಬ್ಬರು ನಾಯಕ ಹಿಂದೆ ನಮ್ಮ ಹಿಂದೆ ಬಂದಿರೋರು ಇರ್ಬೋದು, ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಇರ್ಬೋದು, ಅವ್ರಿಗಿಂತ ನಾನು ಜಾಸ್ತಿ ಕೆಲಸ ಮಾಡಿರುವಂಥದ್ದು ಗುರಿಯಿಂದ ನಾನು ಮಾಡ್ತಾಯಿಲ್ಲ. ನಾನು ಕೆಲಸ ಮಾಡ್ತಾ ಇರೋದು ನಾನು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು, ನಮ್ಮ ಕೇಂದ್ರ ಸರ್ಕಾರ ರೂಪಿಸಿರುವಂಥ ಚೌಕಟ್ಟು, ಅದರ ಮೇರೆಗೆ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ. ಮತ್ತು ಜನರು ಅವರ ಆಕಾಂಕ್ಷೆಗಳು ಏನಿದೆ ಪ್ರಸ್ತುತ ಅದರ ಒಂದು ಮೇರೆಗೆ ಕೆಲಸ ಮಾಡೋದಕ್ಕೆ ನಾನು ಹೋಗ್ತಾ ಇರೋದು. ಸೊ ನನ್ನ ಒಂದು ದೃಷ್ಟಿಕೋನ ಆ ಥರ ಇತ್ತು. ಸಾಕಷ್ಟು ಪ್ರತಿಭಟನೆಗಳಾಗ್ತಿದೆ ಸರ್, ಮತ್ತು ಹೋರಾಟಗಳಾಗ್ತಿದೆ, ಕ್ಷಮೆ ಯಾಚಿಸಬೇಕು ಅಂತೇಳಿ. ಇಷ್ಟಾದರೂ ಕೂಡ ಕೇಳ್ತಿಲ್ಲಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ? ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಾನು ಅವ್ರ ಮನಸ್ಸಿನಲ್ಲಿ ನಡೀತಾ ಇರುವಂಥದ್ದು ಆಲೋಚನೆಗಳು ಅಥವಾ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಕ್ಷಮೆ ಕೇಳೋವಂಥದ್ದು ಅವರ ಅಭಿಪ್ರಾಯ ಮತ್ತು ಅವರು ಕೊಡಬೇಕಾಗಿರ್ತಕ್ಕಂಥ ಸ್ವಾಭಾವಿಕವಾಗಿ ಮಾಡಬೇಕಾಗಿದೆ. ಏನು ವಾಸ್ತವ ಅದೆಲ್ಲನೂ ಪರಿಗಣಿಸಿ ಅವ್ರು ಮಾಡಬೇಕಾಗಿರ್ತದೆ. ಭಾಳ ಗಂಭೀರವಾದಂಥ ಒಂದು ಸುದ್ದಿ ಆಗಿತ್ತದು. ಈ ಏನು ಡ್ರಗ್ಸ್ಗಳು ಮೈಸೂರಿನಲ್ಲೇ ಅದು ಉತ್ಪಾದಿಸ್ತಾ ಇರ್ತಕ್ಕಂಥದ್ದು ನಮಗೆ ನಿಜಕ್ಕೂ ಆಶ್ಚರ್ಯ ಆಯಿತು. ಇಂಥ ಒಂದು ಚಟುವಟಿಕೆಗಳು ನಮ್ಮ ನಗರದಲ್ಲೇ ಆಗ್ತಾ ಇರೋದು ಭಾಳ ಗಂಭೀರ. ನಾವು ಕೂಡ ಕೇಂದ್ರದ ಒಂದು ಗೃಹ ಸಚಿವಾಲಯ ಮಂತ್ರಾಲಯಕ್ಕೆ ಇದು ಗಮನಕ್ಕೆ ತರ್ತೀವಿ ಮತ್ತು ಸೂಕ್ತ ಕ್ರಮವನ್ನು ತಗೋಬೇಕಾಗಿದೆ. ಮತ್ತು ಇಂಥ ಚಟುವಟಿಕೆಗಳು ಯಾವುದೇ ಕಾರಣಕ್ಕೆ ಇಡೀ ಭಾರತದಲ್ಲಿ ಎಲ್ಲೂ ಸಹ ಆಗಬಾರ್ದು. ಮತ್ತು ಇದು ನಿಜಕ್ಕೂ ಸಮಾಜಕ್ಕೆ ಒಂದು ನೆಗೆಟಿವ್ ಆದಂಥ ಇಂಪ್ಯಾಕ್ಟ್ ಆಗುತ್ತೆ ಅಂತಲೂ ಕೂಡ ನಾವು ಅಲ್ಲಿ ಮಂಡಿಸುವಂಥದ್ದು ಕೆಲಸವನ್ನು ಮಾಡ್ತೀವಿ. ಪೊಲೀಸರು ಗೊತ್ತಾಗಲಿಲ್ಲ ಸರ್ ಅಂತ, ರಿಂಗ್ ರೋಡ್ ಪಕ್ಕದಲ್ಲಿ ನಡೀತಾ ಇರೋ ಒಂದು ಶೆಡ್ನಲ್ಲಿ ನಡೀತಾ ಇರುತ್ತೆ. ಮೈಸೂರು ಪೊಲೀಸರು ಗೊತ್ತಾಗಲ್ಲ, ಮಹಾರಾಷ್ಟ್ರ ಪೊಲೀಸರು ಗೊತ್ತಾಗುತ್ತೆ ಅನ್ನೋದಾದರೆ ಇಲ್ಲಿ ಪೊಲೀಸರು ಯಾವ ರೀತಿ ವ್ಯವಸ್ಥೆ ಇದೆ ಸರ್ ಅಂತ? ನೋಡಿ, ಪೊಲೀಸ್ನವ್ರಿಗೆ ಅವ್ರದ್ದೇ ಆದಂಥ ಒತ್ತಡಗಳಿರುತ್ತೆ, ಅದು ಸಹಜ. ಆದರೆ ಇಲ್ಲಿ ಇಂಥ ಒಂದು ಗಂಭೀರವಾದಂಥ ಪ್ರಕರಣಗಳನ್ನು ಅವರು ಪರಿಗಣಿಸಬೇಕಾಗಿರೋದು ಯಾವತ್ತೂ ಕೂಡ ಅವರ ಒಂದು ಜವಾಬ್ದಾರಿ. ಇಲ್ಲಿ ನಾವು ನೋಡಿದ್ದೀವಿ, ಇಂಥ ಒಂದು ಡ್ರಗ್ಸ್ದು ಬರೀ ಇಲ್ಲಲ್ಲ, ನಮ್ಮ ನರಸಿಂಹರಾಜ ಕ್ಷೇತ್ರದಲ್ಲಿ ಎಷ್ಟೋ ದೂರುಗಳು ಬರ್ತಾ ಇದ್ದಾವೆ. ಈ ಸೊಲ್ಯೂಷನ್ನು ಏನೇನೋ ನಮಗೇನು ಗೊತ್ತದು, ಡ್ರಗ್ಸ್ಗಳ್ದಿದೆ ಏನೇನೋ ನಡೀತಾ ಇರುತ್ತೆ ಅಂತ ಬಂದು ಹೇಳ್ತಾ ಇರ್ತಾರೆ. ಅದೆಲ್ಲನೂ ಕೂಡ ಕೆಲವು ಪಾರ್ಕ್ಗಳು ಆ ಡ್ರಗ್ಸ್ ಹೆಸರಿನಲ್ಲೇ ನಾಮಕರಣ ಮಾಡಿಬಿಟ್ಟಿದ್ದಾರೆ ಸ್ಥಳೀಯರು. ಇಂಥ ಒಂದು ವ್ಯವಸ್ಥೆ ಇರುವಾಗ ಮೈಸೂರಲ್ಲಿ ಇದೆಲ್ಲ ಭಾಳ ಗಂಭೀರ. ಆಗಲೇ ಇದರ ಬಗ್ಗೆ ನಾವು ಮಾತಾಡಿದ್ದೀವಿ. ಇದು ಸೂಕ್ತವಾದಂಥ ಕ್ರಮ ನಮ್ಮ ಏನು ಶಕ್ತಿ ಮಿತಿಯಲ್ಲಿ ನಾವೇನು ಮಾಡ್ಬೋದು ಕೇಂದ್ರದಿಂದ ಅದು ಮಾಡ್ತೀವಿ. ಆದರೆ ಸ್ಥಳೀಯವಾಗಿ ನಿಮ್ಗೆ ಗೊತ್ತಿದೆ, ಪೊಲೀಸ್ ಇಲಾಖೆ ಈ ಒಂದು ರಾಜ್ಯ ಸರ್ಕಾರದ ಒಂದು ಹೊಣೆ. ಅವರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಶಕ್ತಿ ತುಂಬಿಸ್ಬೇಕಾಗಿದೆ. ಪೊಲೀಸ್ನವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಅವ್ರಿಗೆ ಎಲ್ಲ ಸೌಲಭ್ಯಗಳು ಕೊಡಬೇಕಾಗಿದೆ. ಅವರ ಒಂದು ಏನು ವ್ಯವಸ್ಥೆ ಇದೆ ಅದರಲ್ಲಿ ಇನ್ನೂ ವಿಶ್ವಾಸ ತುಂಬಿಸಿ, ಇನ್ನೂ ಶಕ್ತಿ ತುಂಬಿಸಿ, ಅವ್ರಿಗೆ ಒಳ್ಳೆಯ ಸೌಲಭ್ಯ ಕೊಟ್ಟು ಇಂಥ ಒಂದು ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡೋ ದೃಷ್ಟಿಯಲ್ಲಿ ಅವ್ರಿಗೆ ಎಲ್ಲ ರೀತಿಯ ಒಂದು ಟೆಕ್ನಾಲಜಿ ಕೊಡಬೇಕಾಗಿರೋದು ಅತ್ಯವಶ್ಯ. ನಾನು ಪೊಲೀಸಲ್ಲ, ಇಂಥ ಎಲ್ಲ ತನಿಖೆ ಮಾಡಬೇಕಾಗಿರೋದು ಸಂಸ್ಥೆಗಳಿದ್ದಾವೆ. ಅವ್ರು ಏನು ನಮಗೆ ಅವರ ಸಲಹೆ ಅಥವಾ ಅವರ ಒಂದು ಫೈಂಡಿಂಗ್ಸ್ ಪ್ರಕಾರ ನಾವು ನಿಮಗೆ ಬಂದು ಮಾತಾಡ್ಬೋದು. ಅದು ಬರೋವರೆಗೂ ನಾನು ಯಾವುದೇ ರೀತಿಯ ಘೋಷಣೆ ಮಾಡೋಕ್ಕಾಗಲ್ಲ.
ಇದು ಒಂದೇ ಪ್ರಕರಣ ಅಲ್ಲ, ತಾವೇ ಗಮನಿಸಿದ್ದೀರಪ್ಪ ಮಾಧ್ಯಮದ ಮಿತ್ರ, ನಮ್ಮ ಉದಯಗಿರಿ ಠಾಣೆಯಲ್ಲಿ ಏನು ನಡೀತು, ನಂತರ ನರಸಿಂಹರಾಜಲ್ಲಿ ದಿನನಿತ್ಯ ನಮಗೆ ಕಂಪ್ಲೇಂಟ್ ಬರುತ್ತೆ. ಸುತ್ತಮುತ್ತ ಇದು ಕಾಲೇಜ್ಗಳಲ್ಲಿ ಇದರ ಒಂದು ಮಾರಾಟ ನಡೀತಾ ಇದೆ, ಡ್ರಗ್ಸ್ದು ಅಂತ ನಮಗೆ ದಿನನಿತ್ಯ ಶಾಸಕರ ಕಚೇರಿಗೂ ಬಹುಶಃ ಬರ್ತಾ ಇರ್ಬೋದು. ದಿನನಿತ್ಯ ಈಗ ದೂರುಗಳು ಬರ್ತಾ ಇದ್ದಾವೆ. ಹಿಂದೆ ಬರೀ ನರಸಿಂಹರಾಜ, ನಮ್ಮ ಎಲ್ಲ ಯೂನಿವರ್ಸಿಟಿಗಳು ಕಾಲೇಜ್ಗಳಲ್ಲಿ ಇದರ ಮಾರಾಟ ಆಗ್ತಾಯಿದೆ ಅಂತ ನಮಗೆ ದೂರುಗಳು ಬರ್ತಾಯಿದೆ. ಇದು ಭಾಳ ಗಂಭೀರ. ಕೆಲವು ಸಂಸದರು ಕೂಡ ಈ ಒಂದು ವಿಷಯವನ್ನು ಎತ್ತಿದ್ದಾರೆ. ನಮ್ಮ ಮಂಗಳೂರು ಎಂ ಪಿಗಳು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಭಾಳ ಇದು ಗಂಭೀರ ನಮ್ಮ ಜಿಲ್ಲೆಯಲ್ಲಿ ಅಂತ ಹೇಳಿ ಭಾಳಷ್ಟು ಕಡೆ ಇದನ್ನ ಮಂಡಿಸಿದ್ದಾರೆ. ಇದು ಇಂಟರ್ ಸ್ಟೇಟು ಇಂಟರ್ ಡಿಸ್ಟ್ರಿಕ್ಟು ಇದೆಲ್ಲನೂ ಕೂಡ ಇರುವಂಥ ಸಂಸ್ಥೆಗಳು ತನಿಖೆ ಮಾಡಲಿ, ನಮಗೆ ಒಂದು ಮಾಹಿತಿ ಕೊಡಲಿ, ಅದರ ಪ್ರಕಾರ ನಾವು ಕ್ರಮ ತಗೊಳ್ಳೋಕ್ಕೆ ಸಿದ್ಧ. ನರಸಿಂಹರಾಜ ಕ್ಷೇತ್ರ ಹೊರತುಪಡಿಸಿ ಬೇರೆ ಎಲ್ಲ ಕಡೆ ಪೊಲೀಸಿಗೆ ಚೆನ್ನಾಗಿರುತ್ತೆ ಸರ್. ಆ ಕ್ಷೇತ್ರದಲ್ಲಿ ಈಗಲೂ ಕೂಡ ಟ್ರಾಫಿಕ್ ಅವರು ಯಾರು ಕೂಡ ಹೋಗಿ ಚೆಕ್ ಮಾಡೋದಿಲ್ಲ, ಸರಿಯಾದಂಥ ಪೊಲೀಸಿಗೆ ವ್ಯವಸ್ಥೆ ಆಗ್ತಾ ಇಲ್ಲ ಸರ್ ಸರಿಯಾಗಿ ನರಸಿಂಹರಾಜ ಕ್ಷೇತ್ರದಲ್ಲಿ. ನೀವು ಅಲ್ಲಿ ಇರುವಂಥದ್ದು ಸ್ಥಳೀಯ ನಾಯಕರು, ಸ್ಥಳೀಯ ಶಾಸಕರು, ಜೊತೆಗೆ ಇಲ್ಲಿ CM ನಮ್ಮ ಎಲೆಕ್ಷನಲ್ಲಿ ನೀವೇ ನೋಡಿದರೆ, ಇದು ತವರು ಕ್ಷೇತ್ರ ಪ್ರತಿಷ್ಠೆ ಇದೆಲ್ಲ ಬರೀ ಎಲೆಕ್ಷನ್ ಟೈಮಲ್ಲಿ ಬರುತ್ತೆ. ಈ ಒಂದು ಸಮಯದಲ್ಲೂ ಸಹ ನೀವು ಎಲೆಕ್ಷನ್ ಇಲ್ಲದೇ ಇರೋ ಸಮಯದಲ್ಲಿ ಆ ಒಂದು ಗುಣಗಳು ಅಥವಾ ಆ ಒಂದು ಏನು ಒಳ್ಳೆಯ ನಿರೂಪಣೆಯನ್ನು ರೂಪಿಸ್ತಾರೆ ಆ ಸಂದರ್ಭದಲ್ಲಿ ಅದು ಇವಾಗ ಅತಿ ಅವಶ್ಯ ಅವ್ರಿಗೆ. ಅದು ಒಂದು ಸವಾಲಾಗಿ ತಗೊಳ್ಳಿ, ಇದು ಪ್ರತಿಷ್ಠೆಯ ವಿಚಾರ ಅಂತ. ನಮ್ಮ ಜಿಲ್ಲೆಯಲ್ಲಿ ಇಂಥ ಚಟುವಟಿಕೆಗಳು ನಡೆಯೋದಿಲ್ಲ, ನಮ್ಮ ಕೈಯಲ್ಲಿದೆ ಅಧಿಕಾರ, ಬಂದು ಇದನ್ನು ಬಗೆಹರಿಸ್ತೀವಿ ಅಂತ ಅವರು ಒಂದು ಸವಾಲಾಗಿ ತಗೊಳ್ಳಿ ಮತ್ತು ಮಾಡಲಿ. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬ್ಯಾಡ್ ಕಾಮೆಂಟ್ ಹಾಕೋದು ಎಲ್ಲ ನಡೀತಿದೆ ಸರ್. ಈಗ ಮಾಜಿ ಸಂಸದೆ ರಮ್ಯಾ ಅವ್ರಿಗೂ ಕೂಡ ಅಂತಹದ್ದೇ ಕೆಟ್ಟ ಕಾಮೆಂಟ್ಗಳನ್ನ ಹಾಕಿದ್ದಾರೆ ಸರ್. ದೂರು ಕೊಡ್ಲಿಕ್ಕೆ ಹೋಗ್ತಿದ್ದಾರೆ. ಯಾರು? ರಮ್ಯಾ ಮಾಜಿ ಸಂಸದೆ. ದರ್ಶನ್ ವಿಚಾರವಾಗಿ ಮಾತಾಡಿರುವ ಕಾರಣಕ್ಕೆ ದರ್ಶನ್ ಫ್ಯಾನ್ಸ್ಗಳು ರಮ್ಯಾ ಅವರ ಒಂದು ಟ್ವಿಟರ್ ಇರ್ಬೋದು ಪ್ರತಿಯೊಂದು ಎಲ್ಲರಿಗೂ ಕೂಡ ಕೆಟ್ಟದಾಗಿ ಕಾಮೆಂಟ್ ಹಾಕೋದು ಅಥವಾ ಅವ್ರ ವಿರುದ್ಧ ಮಾತಾಡೋದು ಇರುತ್ತಾ ಮಾಡ್ತಿದ್ದಾರೆ ಸರ್. ಸಾಮಾಜಿಕ ಜಾಲತಾಣದಲ್ಲಿ ನಾವೆಲ್ಲರೂ ಇದನ್ನ ಅನುಭವಿಸ್ತೀವಿ, ಇದನ್ನ ಎದುರಿಸಬೇಕಾಗಿದೆ. ಇದಕ್ಕೇನು ಅಂಥ ಒಂದು ದೊಡ್ಡ ಪರಿಹಾರ ಇಲ್ಲ. ಯಾಕಂದರೆ ಎಲ್ಲರಿಗೂ ವಾಕ್ ಸ್ವಾತಂತ್ರ್ಯ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಡಿಜಿಟಲ್ ವರ್ಲ್ಡಲ್ಲಿ ವಾಕ್ ಸ್ವಾತಂತ್ರ್ಯ ಭಾಳ ಒಂದು ರಕ್ಷಣೆ ಮಾಡುವಂಥದ್ದು ಒಂದು ಕ್ವಾಲಿಟಿ. ಯಾಕಂದರೆ ಅದರ ಮೂಲಕ ನಾವು ನಮ್ಮ ನಿಜವಾದಂಥ ಆಲೋಚನೆಗಳು ನಾವು ಮಂಡಿಸ್ಬೋದು. ಆದರೆ ಅದು ಒಂದು ಕಡೆ ಅದು ಒಂದು ಸಕಾರಾತ್ಮಕವಾದಂಥ ಒಂದು ಕಾನ್ಸೆಪ್ಟ್ ಇದ್ದರೆ, ಈ ಕಡೆ ಅದರ ದುರ್ಬಳಕೆಯೂ ಆಗುತ್ತೆ. ಸೊ ಅದು ಒಂದು ಕಾಸ್ಟ್ ವಿ ಹ್ಯಾವ್ ಟು ಪೇ, ಅದು ಇದ್ದೇ ಇರುತ್ತೆ. ಆದರೆ ನಾನು ಯಾವತ್ತೂ ಸಹ ನಮ್ಮ ನಡವಳಿಕೆ, ನಮ್ಮ ವ್ಯಕ್ತಿತ್ವ ಅದನ್ನು ನಾವು ಬದಲಾಯಿಸಬೇಕಾಗಿದೆ. ಬರೀ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಮುಖ ಕಾಣದೇ ಇರೋ ಕಾರಣಕ್ಕಾಗಿ ಏನೇನು ಬಂದಂಗೆ ಬರೆಯೋದು ಅಂಥದ್ದು ಅವಕಾಶ ಅಲ್ಲ. ನಾವು ವಿದ್ಯಾಭ್ಯಾಸ, ಶಿಕ್ಷಣ ಇದೆಲ್ಲ ಹೆಚ್ಚಿಸಬೇಕಾಗಿದೆ. ಮತ್ತು ನಮ್ಮ ನಡವಳಿಕೆ ಯಾವ ರೀತಿ ಇರಬೇಕು, ಟೀಕೆ ಮಾಡಿದ್ರೂ ಸಹ ಯಾವ ರೀತಿ ಅದು ಇರಬೇಕು ಅಂತ ಅದು ಸರಿಯಾದ ರೀತಿಯಲ್ಲಿ ಮಾಡಬೇಕಾಗಿದೆ. ಸುಮ್ಮನೆ ದ್ವೇಷ ಅಥವಾ ಅಸೂಯೆಗಳು ವ್ಯಕ್ತಪಡಿಸೋದು ಸರಿಯಲ್ಲ. ಬ್ಯಾಕ್ ಬೋನ್ ಆಗಿರ್ತಾರಲ್ಲ ಸರ್, ಅವ್ರ ಹಿಂಬಾಲಕರಿಗೆ ಇರ್ತಾರಲ್ಲ ಸರ್, ಅವರು ಕೆಟ್ಟ ಕಾಮೆಂಟ್ ಮಾಡ್ತಾರೆ. ಅಂಥವ್ರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ ಸರ್? ಯಾವ್ರ ಅಭಿಮಾನಿಗಳಾಗ್ಬೋದು ಅಥವಾ ವಟವರ್ ಸರ್? ನೋಡಿ, ಎಲ್ಲರಿಗೂ ಕೂಡ ಈ ಒಂದು ಏನು ತನಿಖೆ ನಡೀತಾ ಇದೆ ಇವ್ರ ಕೇಸಲ್ಲಿ, ತನಿಖೆ ಮಾಡೋ ಸಂಸ್ಥೆಗೆ ಬಿಡಬೇಕು. ಇವತ್ತು ಅದು ನ್ಯಾಯಾಲಯದಲ್ಲಿ ವಿಷಯ, ಅಲ್ಲಿ ನ್ಯಾಯಾಂಗ ಸರಿಯಾದಂಥ ಕ್ರಮಗಳು ತಗೋತಾರೆ. ಕಾನೂನು ಚೌಕಟ್ಟಿನಲ್ಲಿ ಇದರ ಎವಿಡೆನ್ಸ್ ಅಥವಾ ತನಿಖೆ ಪ್ರಕಾರ ಅದರ ಮೇರೆಗೆ ಅವರು ಕ್ರಮವನ್ನು ತಗೋತಾರೆ. ಆ ಸಂಸ್ಥೆಗಳಿಗೆ ಬಿಡಬೇಕಾಗಿರೋದು ಅತ್ಯವಶ್ಯ. ಯಾರು ಇದಕ್ಕೆ ನಮ್ಮ ಧ್ವನಿ ಅಥವಾ ನಮ್ಮ ಹೇಳಿಕೆಗಳು ಏನು ಅವಶ್ಯಕತೆ ಇಲ್ಲ. ಇರೋವಂಥದ್ದು ವ್ಯವಸ್ಥೆ ಇದ್ರ ಬಗ್ಗೆ ಕ್ರಮ ತಗೊಳ್ಳುತ್ತೆ. ಸರ್, ಕೊನೆಯದಾಗಿ ಸರ್, ಈ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗಲೂ ಕೂಡ ನಾನು ಕ್ಷಮೆ ಯಾಚಿಸಲ್ಲ ನಾಲ್ವಡಿ ಅವ್ರ ವಿಚಾರಕ್ಕೆ ಸಂಬಂಧ ಅಂತಹ ಹೇಳಿಕೆ, ನಾನು ಅವ್ರಿಗೆ ಘಾಸಿಯಾಗುವಂಥ ಹೇಳಿಕೆನ ನಾನು ನೀಡಿಲ್ಲ ಅಂತ ಹೇಳುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ ಸರ್. ಈಗ ಭಾಳ ಸ್ಪಷ್ಟವಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಜನರಿಗೂ ಕೂಡ ಇಲ್ಲಿ ಇರುವಂಥದ್ದು ಬಹುತೇಕ ಜನಸಂಖ್ಯೆಯ ಅಭಿಪ್ರಾಯ ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ನಾವೇನು ಹೇಳೋ ಅವಶ್ಯಕತೆ ಇಲ್ಲ. ಜನರಿಗೆ ಅವ್ರಿಗೆ ಉತ್ತರ ಕೊಡ್ತಾರೆ. ಈ ವಿಷಯವನ್ನು ಸ್ಥಳೀಯರ ಭಾಳ ಭಾವನಾತ್ಮಕವಾದಂಥ ವಿಷಯ. ನಾನು ಈಗಲಾಗಲೇ ಹೇಳಿದ್ದೀನಿ, ನಾಯಕತ್ವ ಇದ್ದರೆ ನಿಮಗೆ ಒಳ್ಳೆ ಕೆಲಸ ಮಾಡೋದಕ್ಕೆ, ನೀವು ಹೋಲಿಕೆ ಮಾಡೋಕ್ಕಲ್ಲ. ನಾನು ಕೂಡ ಯಾವುದೇ ಒಬ್ಬರು ನಾಯಕ ನಮ್ಮ ಹಿಂದೆ ಬಂದಿರೋರು ಇರ್ಬೋದು, ನಮ್ಮ ಹಿಂದೆ ಬಂದಿರತಕ್ಕಂಥ ನಾಯಕರು ಇರ್ಬೋದು, ಅವ್ರಿಗಿಂತ ನಾನು ಜಾಸ್ತಿ ಕೆಲಸ ಮಾಡಿರುವಂಥದ್ದು ಗುರಿಯಿಂದ ನಾನು ಮಾಡ್ತಾಯಿಲ್ಲ. ನಾನು ಕೆಲಸ ಮಾಡ್ತಾ ಇರೋದು, ನಾನು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳು, ನಮ್ಮ ಕೇಂದ್ರ ಸರ್ಕಾರ ರೂಪಿಸಿರುವಂಥ ಚೌಕಟ್ಟು, ಅದರ ಮೇರೆಗೆ ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ. ಮತ್ತು ಜನರು ಅವರ ಆಕಾಂಕ್ಷೆಗಳು ಏನಿದೆ ಪ್ರಸ್ತುತ, ಅದರ ಒಂದು ಮೇರೆಗೆ ಕೆಲಸ ಮಾಡೋದಕ್ಕೆ ನಾನು ಹೋಗ್ತಾ ಇರೋದು. ಸೊ ನನ್ನ ಒಂದು ದೃಷ್ಟಿಕೋನ ಆ ಥರ ಇತ್ತು.
ಸಾಕಷ್ಟು ಪ್ರತಿಭಟನೆಗಳಾಗ್ತಿದೆ ಸರ್ ಮತ್ತು ಹೋರಾಟಗಳಾಗ್ತಿದೆ, ಕ್ಷಮೆ ಯಾಚಿಸಬೇಕು ಅಂತೇಳಿ. ಇಷ್ಟಾದರೂ ಕೂಡ ಅವ್ರು ಕೇಳ್ತಿಲ್ಲಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ? ನೀವು ಅವ್ರನ್ನೇ ಕೇಳಬೇಕಾಗಿದೆ. ನಾನು ಅವ್ರ ಮನಸ್ಸಿನಲ್ಲಿ ನಡೀತಾ ಇರುವಂಥದ್ದು ಆಲೋಚನೆಗಳು ಅಥವಾ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಕ್ಷಮೆ ಕೇಳೋವಂಥದ್ದು ಅವರ ಅಭಿಪ್ರಾಯ ಮತ್ತು ಅವರು ಕೊಡಬೇಕಾಗಿರ್ತಕ್ಕಂಥ ಸ್ವಾಭಾವಿಕವಾಗಿ ಮಾಡಬೇಕಾಗಿದೆ. ಏನು ವಾಸ್ತವ ಅದೆಲ್ಲನೂ ಪರಿಗಣಿಸಿ ಅವ್ರು ಮಾಡಬೇಕಾಗಿರ್ತದೆ.